ತುಂಬಾ ಕ್ರೂರವಾಗಿ, ಅಂದ್ರೆ ಮನುಷ್ಯನ್ನ ಯಾವ ಮನುಷ್ಯನಿಗೂ ಈ ತರ ಮಾಡಬಾರ್ದು, ಈ ತರ ಹೊಡಿಬಾರ್ದಾಗಿತ್ತು. ಎಷ್ಟು ಅವನ ಮನ್ಸಲ್ಲಿ ದ್ವೇಷ ಇದ್ರೆ ಈ ತರ ಮಾಡಿರ್ತಾನ ಅವನು. ಅದು ಇವನ್ಗೆ ಎಂತ ಇವನ್ಗೆ ಸಾವು ಬರುತ್ತೋ, ಇವನ್ ಹೇಗ್ ಸಾಯ್ತಾನೋ ಅದು ಗೊತ್ತಿಲ್ಲ. ಅಲ್ಲಿ ಎದುರುಗಡೆ ನಿಂತು ಬೇರೆ ನೋಡಿದಾನೆ. ಒಬ್ರನ್ನ ಹೊಡಿತಾ ಇದೀವಿ ಅಂದ್ರೆ ನಾವು ಒಂದು ಬೇಡ ಹೊಡಿಬೇಡ್ರಿ ಅಂತ ಅವ್ರನ್ನ ಈಗ ಕ್ಲಿಯರ್ ಮಾಡ್ತೀವಿ. ಆದ್ರೆ ಇವನೇ ಸ್ವತಃ ಅಲ್ಲಿ ನಿಂತು ನೋಡಿದಾನೆ ಹೆಂಗ್ ಹೊಡಿತಾ ಇದ್ದಾನೆ ಅಂದ್ರೆ ಹೇಳಿ ಇವನ್ ಸಾಯೋವರೆಗೂ ಹೊಡೀರಿ ಅಂತ ಬೇರೆ ಹೇಳಿದಾನಲ್ವಾ. ಇವನ್ಗೆ ಎಂತ ಶಿಕ್ಷೆ ಕೊಡ್ತಾರೋ ದೇವ್ರಿಗೆ ಗೊತ್ತು. ನಾಜು 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 ಅವನು ಅಲ್ಲಿಂದ ಕುತ್ಕೊಂಡು ಸ್ಕೆಚ್ ಹಾಕ್ಬಿಟ್ಟ ಬಿಡಿ, ಅಲ್ಲಿ ದುಬೈಯಲ್ಲೇ ಕುತ್ಕೊಂಡು. ಯಾಕಂದ್ರೆ ಹೊಡೆದಿರೋರು ಅವ್ರೇನೆಲ್ಲ ಅಂತ ದುಡ್ಡಿರೋರಲ್ಲ. ಇವನೇ ದುಡ್ಡು ಕೊಟ್ಟು ಹಿಂಗ್ ಮಾಡಿ ಹೋಗ್ರಿ, ಇವನಿದ್ರೆ ತಾನೇ ಇದಕ್ಕಲ್ಲ, ಇವನೇ ಇಲ್ಲ ಅಂದಮೇಲೆ ಎಲ್ಲ ಸರೋಗುತ್ತೆ ಅಂತ ಮಾಡಿರೋದು. ನಾವು ಹೈದರ್ನ ಕಳ್ಕೊಂಡು ನಮ್ಮ ಹೊಟ್ಟೆ ಉರಿ ನಮಗೆ ಇದೆ. ನಮ್ಮದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ನಾವು ಹೆಂಗೆ ಇದಕ್ಕೆ ಮೇಲೆ ನಾವು ಹೆಂಗ್ ಬದುಕ್ತೀವಿ ಅನ್ನೋ ಒಂದು ನಮಗೆ ಒಂದು ಇದಾಗಿದೆ. ಯಾಕಂದ್ರೆ ಅದೇ ಯೋಚನೆ ಆಗ್ಬಿಟ್ಟಿದೆ ನಮಗೆ. ಊಟ ಸೇರ್ತಿಲ್ಲ, ಯಾರ ಮನೆಯಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಅವ್ರ ಹೆಂಡತಿ ಮಕ್ಕಳು. ಇದು ನಾನು ಏನು ಹೇಳಬೇಕು ಇದ್ರ ಬಗ್ಗೆ, ಅವನಿಗೆ ಎಂಥ ಶಿಕ್ಷೆ ಕೊಡ್ತಾರೆ ಕಾನೂನು ಕ್ರಮವಾಗಿ ನಾನು ಇಷ್ಟು ಕೇಳ್ಕೊತೀನಿ. ನ್ಯಾಯಾಧೀಶರಿಗೆ ಇಷ್ಟು ಕೇಳ್ಕೊತೀನಿ, ಅವನ್ನ ಆಚೆ ಬಿಡಬಾರ್ದು. ಒಂದು ಗಲ್ಲು ಶಿಕ್ಷೆ ಕೊಡಲೇಬೇಕು, ಇಲ್ಲ ಜೀವಾವಧಿ ಶಿಕ್ಷೆ ಆದರೂ ಕೊಡಲೇಬೇಕು, ಅಷ್ಟು ಕೇಳ್ಕೊತೀನಿ ನಾನು.